ಕ್ರಿಯೇಟ್ ಮಾಡೋಂಥ ಮಟ್ಟಕ್ಕೆ ಈಗ ಶಾಸಕರು ಕೂಡ ಒಂದು ಮೀಟಿಂಗ್ಗಳು ಮಾಡವ್ರೆ. ನಾವು ಕೂಡ BO ಮತ್ತು DDC ಮಾತಾಡಿದ್ದೀವಿ ಖುದ್ದಾಗಿ. ನೋಡ್ರಿ ಈ ಸಲ ಒಳ್ಳೆ ರಿಸಲ್ಟ್ ಕೊಡಬೇಕು, ಇಡೀ ಜಿಲ್ಲೆಯಲ್ಲಿ ಒಂದು ಫಸ್ಟ್ ರಿಸಲ್ಟ್ ಬರಬೇಕು ನಮ್ಮ ತಾಲೂಕು ಅಂತ ಮಾಹಿತಿ ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಮ್ಗೆ ಎಕ್ಸ್ಪೆಕ್ಟೇಷನ್ ಐತಿ ಹೋದ್ಸರಿಗಿಂತ ಉತ್ತಮವಾದಂಥ ಫಲಿತಾಂಶ ಬರುತ್ತೆ ಅನ್ನೋಂಥದ್ದು ನಂಬಿಕೆ ಇದೆ. ನೋಡೋಣ ಇವತ್ತಿನ ಈಗ ನಾನು ಹಲವಾರು ವಿಡಿಯೋಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ಕಲ್ಲಿ ಗಮನಿಸ್ತಾ ಇರ್ತೀನಿ. ಕೆಲವು ಇವತ್ತು ಸ್ಕೂಲ್ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಕೆಲವು ಟೀಚರ್ಸ್ ಇವತ್ತು ಆ ವಿಡಿಯೋ ಯಾವ ಥರ ಇದೆ ಅಂದರೆ ಆ ಮಗುಗೆ ಬ್ಯಾಂಡೇಜ್ ಹಾಕ್ಬಿಡ್ತಾರೆ ಕಣ್ಣಿಗೆ. ಆ ಬ್ಯಾಂಡೇಜ್ ಹಾಕ್ಬಿಟ್ಟು ಆ ಮಗುನ ಸ್ಕೂಲ್ ಒಳಗಡೆ ಒಂದು ಟೀಚರ್ ಕರ್ಕೊಂಬಂದು ಏನು ಮೆಸೇಜ್ ಕೊಡಬೇಕು ಅಂದರೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಯಾವ ಮಟ್ಟಕ್ಕೆ ಆ ಮಗು ಕಣ್ಣು ಹೋಗೈತೆ ಅನ್ನೋಂಥದ್ದನ್ನ ಆ ಒಂದು ಮಾಹಿತಿ ಮಕ್ಕಳು ಕೊಡಬೇಕು ಅನ್ನೋದು ಒಂದು ಒಳ್ಳೆಯ ಇದದು. ಸೊ ಹಾಗಾಗಿ ಒಳ್ಳೆಯ ಕಾನ್ಸೆಪ್ಟ್ ಅದು ನೋಡಿ ಮಕ್ಕಳು ಮೊಬೈಲ್ ಆಮೇಲೆ ಮಗು ಕಣ್ಣಿಂಗ್ ಆಯ್ತಲ್ಲ ಅಂತ ಸಹಪಾಠಿಗಳ ಮಕ್ಕಳು ಮತ್ತೆ ಆ ಮಗು ನೋಡಿ ಅವ್ರ ಮನೇಲಿ ಮೊಬೈಲ್ ಕೊಟ್ಟರೆ ಮುಟ್ಟಲ್ಲ ಅವು ಬೈಕೆ ಅಂದರೆ ಅವೇರ್ನೆಸ್ ಆಗ್ತಾ ಇರ್ತೀವಿ. ನನ್ನ ಅಭಿಪ್ರಾಯದಲ್ಲಿ ಈ ಸರ್ಕಾರದ ಒಂದು ಆದೇಶವನ್ನು ನಾವು ಬೆಂಬಲಿಸ್ತೇವೆ, ಜೊತೆಯಲ್ಲಿ ನಾವು ಸ್ವಾಗತ. ಅವರ ಮೊದಲನೇ ಘಟ್ಟ ಅದು, ಅವರ ಜೀವನದ ಮುಂದಿನ ಗುರಿ ತಲುಪಲಿಕ್ಕೆ ಮೊದಲನೇ ಘಟ್ಟ SLC ಅನ್ನೋಂಥದ್ದು. ಸೊ SLC ಮಕ್ಕಳು ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗೋದು ಬೇಡ. ಈ ಮೊಬೈಲು ಅಡ್ವಾಂಟೇಜ್ ಎಷ್ಟಿದೆಯೋ ಡಿಸ್ಅಡ್ವಾಂಟೇಜ್ ಕೂಡ ಅಷ್ಟೇ ಇದ್ದಾವೆ ಮೊಬೈಲಲ್ಲಿ. ಸೊ ಹಂಗಾಗಿ ನಾನು ಒಳ್ಳೇದು ಆಯ್ಕೆ ಮಾಡ್ಕೊಂಡು ಮೊಬೈಲ್ ಇದ್ದರೂ ಕೂಡ ಒಳ್ಳೇದು ಆಯ್ಕೆ ಮಾಡಿಕೊಂಡು ನಿಮ್ಮ ಎಜುಕೇಷನ್ಗೆ ಎಷ್ಟು ಬೇಕೋ ಸಬ್ಜೆಕ್ಟು ಅಷ್ಟನ್ನು ಮಾತ್ರ ತೊಗೊಂಡು ನೀವು ಉಳಿಕೆದು ಪಕ್ಕಕ್ಕಿಟ್ಟು ನೀವು ಗಮನನೆಲ್ಲ ಸಂಪೂರ್ಣವಾಗಿ ನೀವು ಓದ್ ಕಡೆ ಕೊಟ್ಟರೆ 100% ಅತಿ ಹೆಚ್ಚು ರಿಸಲ್ಟು ಅತಿ ಹೆಚ್ಚು ರಿಸಲ್ಟು ಕೊಡ್ಬೋದು. ಸೊ ಹಾಗಾಗಿ ನನ್ನ ಮಕ್ಕಳಿಗೆಲ್ಲರೂ ನಮ್ಮ ಸರ್ಕಾರ ಪರವಾಗಿ ನಾನು ಮನವಿ ಮಾಡುವಂಥದ್ದು, ನಿಮ್ಮ ಮೊದಲನೇ ಘಟ್ಟ ಏನಿದೆಯೋ, ನಿಮ್ಮ ಜೀವನದ ಮೊದಲನೇ ಘಟ್ಟ ಇದೆಯೋ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕಿಂತ ನಿಮ್ಮ ಗುರಿ ತಲುಪಲಿಕ್ಕೆ ನೀವು ಪ್ರಾಮಾಣಿಕವಾಗಿ ಓದಬೇಕು ಅಂತ ನಾನು ಮನವಿ ಮಾಡ್ತೀನಿ. ಈ ಬಾರಿ